ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ನಿನ್ನೆ ಅವಧಿಯಲ್ಲಿ ನಾವು 9ನೇ ತರಗತಿಯ ಮೌಲ್ಯಾಂಕನ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇವೆ. ಅದರ ಮುಂದಿನ ಭಾಗ ಇವತ್ತಿನ ಅವಧಿಯಲ್ಲಿ ನೋಡೋಣ. ಸೊ ಯಾವ ರೀತಿ ಪ್ರಶ್ನೆಗಳಿವೆ ಅನ್ನೋದನ್ನು ಒಂದಾದ ಡಿಸ್ಕಷನ್ ಮಾಡೋಣ. ಇವತ್ತಿನ ಅವಧಿಯಲ್ಲಿ ನಾವು 3 ಅಂಕದ ಮತ್ತು 4, 5 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಹಾಗಾದರೆ ನೋಡೋಣ. ಮುಖ್ಯ ಪ್ರಶ್ನೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. 9 × 4 = 3 × 27 ಆಗುತ್ತೆ. ಅಂದರೆ 9 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. 25ನೇ ಪ್ರಶ್ನೆ ನೋಡಿ, √5.6 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲು ಏನು ಮಾಡಬೇಕು, AB 5.6 ಸೆಂಟಿಮೀಟರ್ ತೊಗೋಬೇಕು. ಅಲ್ಲಿಂದ BC 1 ಸೆಂಟಿಮೀಟ್ರನ್ನು ರೇಖೆಯನ್ನು ಹೆಚ್ಚಿಸ್ಬೇಕು ರೀ. ತದನಂತರ ಏನು ಮಾಡಬೇಕು, AC ಎಷ್ಟಿದೆ ಅಷ್ಟು ತ್ರಿಜ್ಯ ತೆಗೆದುಕೊಂಡು, ಇಲ್ಲಾಂದರೆ ACಯ ಮಧ್ಯಬಿಂದುವನ್ನು ಗುರುತಿಸಿ ಆ ಮಧ್ಯಬಿಂದುವಿಗೆ O ಅಂತ ಕೊಡಿ. Oದಿಂದ A ತನಕ ತ್ರಿಜ್ಯ ತೊಗೊಂಡು O ಮೇಲಿಟ್ಟು ಅರ್ಧ ವೃತ್ತವನ್ನು ಎಳೆಯಿರಿ. ಅರ್ಧ ವೃತ್ತ ಎಳೆದಾಗ ಸೊ ACಗೆ ಒಂದು ಲಂಬ ರೇಖೆಯನ್ನು ಎಳೆದು ಆ BD ಆಗುತ್ತೆ, ಲಂಬ ರೇಖೆ ಎಳೆಯಿರಿ, BD ಆಗುತ್ತೆ. BD ಎಷ್ಟು ತ್ರಿಜ್ಯ ಇದೆ ಅಷ್ಟು ತ್ರಿಜ್ಯ ತೆಗೆದುಕೊಂಡು B ಮೇಲಿಟ್ಟು ಒಂದು ಕಂಸನ್ನು ಎಳೆಯಿರಿ. ಆ ಕಂಸ ಎಲ್ಲಿಗೆ ಬಂದು ಛೇದಿಸುತ್ತೆ, ಹೀಗೆ ಬಂದು ಕೊಡುತ್ತೆ. ಹಾಗಾಗಿ ಏನಾಗಿರುತ್ತೆ, BD ಆಗಿರುತ್ತೆ. ಹಾಗಾಗಿ BD ಎಷ್ಟಿದೆ, 5.6 ಸೆಂಟಿಮೀಟರ್, 5.6 ಮಾನಗಳನ್ನು ಆಗುತ್ತೆ. ಈ ರೀತಿ ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳನ್ನು ತೋರಿಸೋದ್ರಿ. ಅದನ್ನು ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾನು ಇಲ್ಲಿ ತೆಳಗೆ ಅದರ ಟೋಟಲ್ ಡೀಟೇಲ್ ಆಗಿ ಬರೆದಿದ್ದೀನಿ. ಸೊ ಅದನ್ನು ನೀವು ನೋಡ್ತಾ ಹೋದರೆ ನಿಮಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆ ಪ್ರಾಪ್ತಾಂಗಗಳ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳ ಮಧ್ಯಾಂಕ 47 ಆದರೆ ಎಕ್ಸನ ಬೆಲೆ ಕಂಡುಹಿಡಿಯಿರಿ ಮತ್ತು ಪ್ರಾಪ್ತಾಂಗಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ನೋಡಿರಿ, ಮಧ್ಯಾಂಕ ಇದು n ಎಷ್ಟಿದೆ, 10 ಆಗುತ್ತೆ. ಟೋಟಲ್ 10 ಇದೆ ಅಂದರೆ ಸಮಸಂಖ್ಯೆ ಬಂತು. ಸಮಸಂಖ್ಯೆ ಬಂದಾಗ ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ n/2 ಪದ ತೊಗೋಬೇಕು ರೀ. ಮಧ್ಯಾಂಕ 47 10/2 ಪದ ರೀ. 47 5ನೇ ಪದ. 5ನೇ ಪದ ಎಷ್ಟಿದೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ. ಹೀಗಾಗಿ ಎಕ್ಸಾಗಿ ಎಷ್ಟಾಗುತ್ತೆ, 47 ಆಗುತ್ತೆ. ಆಗ ನಮಗೆ ಮತ್ತು ಸರಾಸರಿ ಕಂಡುಹಿಡಿಯಲು ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು ಎಲ್ಲ ಸಂಖ್ಯೆಗಳನ್ನು ಎಕ್ಸದ ಬೆಲೆ ತುಂಬಿ ಅದರಲ್ಲಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 454 ಆಗುತ್ತೆ. ಸೊ 454 ಆದಾಗ x ಬಾರ್ ಕಂಡುಹಿಡಿಯೋ ಸೂತ್ರ, ಸರಾಸರಿ ಕಂಡುಹಿಡಿಯೋ ಸೂತ್ರ σx/n ಆಗುತ್ತೆ. ಸೊ 454/10 ಅಂದರೆ 45.4 ಆಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದರ 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಮಾಂತರ ಚತುರ್ಭುಜ ಕರ್ಣಗಳು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುವುದಂತೆ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಗೆ ಮಾಡಬೇಕು ಅನ್ನೋದು ನೋಡಿ. ABCD ಸಮಾಂತರ ಚತುರ್ಭುಜವಾಗಿರಲಿ. AC ಏನಾಗಿದೆ, ಇಲ್ಲಿ ಕರ್ಣ ಆಗಿದೆ. ತ್ರಿಭುಜ ABC ಮತ್ತು ತ್ರಿಭುಜ CDಗಳಲ್ಲಿ BC ಸಮಾಂತರ AD ನೋಡಿರಿ. BC ಸಮಾಂತರ AD ಈ 2 ತ್ರಿಭುಜಗಳಿಗೆ ಸಮಾಂತರವಾಗಿರುವಂಥ ರೇಖೆ. ಹೀಗಾಗಿ BCAಗೆ DAC ಕೋನ ಸಮ. BCAಗೆ DAC ಕೋನಕ್ಕೆ ಪರ್ಯಾಯ ಕೋನಗಳು ಸಮ ರೀ. AB ಸಮಾಂತರ DC ತೊಗೊಂಡಾಗ BACಗೆ DCA ಸಮ. BC ಸಮಾಂತರ AD ತೊಗೊಂಡಾಗ ಇವು 2 ಕೋನಗಳು ಸಮ ಆಗ್ತವೆ. AC ಸಮಾಂತರ DC ತೊಗೊಂಡಾಗ BAC ಮತ್ತು DCA ಕೋನಗಳು ಸಮ ಆಗ್ತವೆ. ಈಗ ಆಮೇಲೆ AC AC ಇದು ಸಾಮಾನ್ಯ ಬಾಹು ಆಗುತ್ತೆ. ಹೀಗಾಗಿ ಇಲ್ಲಿ 2 ಕೋನಗಳು ಮತ್ತು ಒಂದು ಬಾಹು ಸಮ ಆಗ್ತಾಯಿದೆ. ಹೀಗಾಗಿ ABC ಸರ್ವಸಮ DCA ಆಗುತ್ತೆ. ಕೋಬಾಕು ಸಿದ್ಧಾಂತದ ಪ್ರಕಾರ ಬರುತ್ತೆ. ಹೀಗಾಗಿ ಆದ್ದರಿಂದ ಇಲ್ಲಿ ತ್ರಿಭುಜಗಳು ಏನಾಗ್ತಾ ಇದ್ದಾವೆ, ಸರ್ವಸಮ ಆಗ್ತಾಯಿದೆ. ಹೀಗಾಗಿ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಒಟ್ಟು ಚಿತ್ರದಲ್ಲಿ ಈ ವೃತ್ತ ಕೇಂದ್ರವಾಗಿದ್ದು ABC 69, ACB 31 ಆಗಿದೆ. BDC BFC ಅಳತೆಗಳನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡಿ, ಇಲ್ಲಿ ತ್ರಿಭುಜ ಇಲ್ಲಿ ABCಯಲ್ಲಿ ನೋಡಿರಿ, ABC ACB BAC = 180 ಕರೆಕ್ಟ್ ರೀ. ಅದರಲ್ಲಿ 69 ABC ಇದೆ, ACB 31 ಇದೆ, BAC ಕಂಡುಹಿಡಿಬೇಕಾಗಿದೆ. 69 31 ಕೂಡಿಸಿ ಎಷ್ಟಾಗುತ್ತೆ, 100 ಆಗುತ್ತೆ. ಪ್ಲಸ್ 100 ಈ ಕಡೆ ತಂದರೆ ಮೈನಸ್ ಆಗುತ್ತೆ. 180ರಲ್ಲಿ 100 ಕಳೆದ್ರೆ 80 ಉಳಿಯುತ್ತೆ. ಹೀಗಾಗಿ ಕೋನ BAC ಎಷ್ಟಾಗುತ್ತೆ, 80. BAC 80 ಆದರೆ BDC ಕೂಡ 80 ಆಗುತ್ತೆ. ಒಂದೇ ಕಂಸದಲ್ಲಿ ಉಂಟಾದ ಕೋನಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಹೀಗಾಗಿ ಅದು ಕೂಡ 80 ಆಗುತ್ತೆ. ಸೊ BAC = 2 BAC, ಅದರ ಕೇಂದ್ರ ಕೋನ ಎಷ್ಟಾಗುತ್ತೆ, 160 ಆಗುತ್ತೆ. ಸೊ BACಯ ಪರಾವರ್ತಿತ ಕೋನ ಎಷ್ಟಾಗುತ್ತೆ ರೀ, 200 ಆಗುತ್ತೆ. ಸೊ BFC ರೀ, ಅದರ ಅರ್ಧರಷ್ಟು ಕೋನ ಇರುತ್ತೆ ಪರಾವರ್ತಿತ ಕೋನದು. 1/2 200 ಎಷ್ಟಾಗುತ್ತೆ, 100 ಆಗುತ್ತೆ.
ಮುಂದಿನ ಪ್ರಶ್ನೆ 29ನೇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3x ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಮೊದಲೇನು ಮಾಡೋಣ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಅಂತೇಳಿ ತೊಗೊಳ್ಳೋಣ. ಪ್ಲಸ್ ಝೆಡ್ ಅಂದರೆ ಈ ಕಡೆ ಬಂದರೆ ಮೈನಸ್ ಝೆಡ್ ಆಗುತ್ತೆ. ಎರಡು ಕಡೆ ಘನ ಮಾಡಬೇಕು. ಎಕ್ಸ್ ಪ್ಲಸ್ ವೈ ರಷ್ಟು ಕ್ಯೂಬ್ ಮೈನಸ್ ಝೆಡ್ ಕ್ಯೂಬ್ ಆಗುತ್ತೆ. ಎಕ್ಸ್ ಪ್ಲಸ್ ವೈ ರಷ್ಟು ಕ್ಯೂಬ್ ಯಾವ ರೂಪದಲ್ಲಿ ಬರುತ್ತೆ, ಎ ಪ್ಲಸ್ ಬಿ ರಷ್ಟು ಕ್ಯೂಬ್ನಲ್ಲಿ ಬರುತ್ತೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಕ್ಯೂಬ್. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy. ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟಿದೆ ನೋಡಿ, ಮೈನಸ್ ಝೆಡ್ ಇದೆ. ಮೈನಸ್ ಝೆಡ್ ಬೆಲೆಯನ್ನು ತುಂಬಬೇಕಿಲ್ಲಿ. ಇಸ್ ಈಕ್ವಲ್ ಟು ಮೈನಸ್ ಝೆಡ್ದ ಕ್ಯೂಬ್ ಘನ ಎಷ್ಟಾಗುತ್ತೆ, ಮೈನಸ್ ಝೆಡ್ ಕ್ಯೂಬ್ ಆಗುತ್ತೆ. ಎಕ್ಸ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಮೈನಸ್ 3xyz ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಕ್ಯೂಬ್ ಆಗುತ್ತೆ. ಮೈನಸ್ ಝೆಡ್ ಕ್ಯೂಬನ್ನು ಈ ಕಡೆ ತಾನೇ 3xyz ಕಡೆ ಆ ಕಡೆ ಬೈರಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xy ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಕೊಟ್ಟಿರೋ ಚಿತ್ರದಲ್ಲಿ ಎಲ್ಲನ ರೇಖೆನ ಏನ ಕೋನಾರ್ಧಕ ರೇಖೆ ಆಗಿದ್ದು ಬಿ ಎ ಅದರ ಮೇಲಿನ ಯಾವುದಾದ್ರೂ ಬಿಂದುವಾಗಿದೆ. ಬಿ ಪಿ ಮತ್ತು ಬಿ ಕ್ಯೂಗಳನ್ನು ಏನ ಭಾವಿಗೆ ಎಳೆದ ಲಂಬವಾಗಿ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಯಾವ ರೀತಿ ಸಾಧಿಸಬೇಕು ಅನ್ನೋದನ್ನು ನೋಡಿ. ಸೊ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಲೆಂಗ್ದಿ ಆಗುತ್ತೆ ವಿಡಿಯೋದನ್ನು. ನಾನು ಆನ್ಸರ್ಸ್ಗಳನ್ನೆಲ್ಲ ಸಾಲ್ವ್ ಮಾಡೀನಿ. ನೀವು ಆನ್ಸರ್ಸ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 7 ರೇಖಾತ್ಮಕ ಸಮೀಕರಣ ನಕ್ಷೆ ಅಂತ ಹೇಳಿದ್ದಾರೆ. ಇಲ್ಲಿ y ಇಸ್ ಈಕ್ವಲ್ ಟು 7 ಮೈನಸ್ 2x ಮಾಡಿಕೊಂಡು ಬಾಕ್ಸ್ ರೆಡಿ ಮಾಡಿ ಅದರಲ್ಲಿ x ಬೆಲೆಗಳನ್ನು ತುಂಬ್ತಾ ಹೋಗಿ ನಿಮಗೆ y ಬೆಲೆ ಸಿಗ್ತಾ ಹೋಗುತ್ತೆ. ಆ x ಮತ್ತು y ಬೆಲೆಗಳನ್ನು ತೊಗೊಂಡು ಈ ರೀತಿ ಗ್ರಾಫನ್ನು ಎಳೆಯಲ್ಲಿ ಸರಳ ರೇಖೆ ಗ್ರಾಫ್ ನಿಮಗೆ ಸಿಗುತ್ತೆ. ಸೊ ಮುಂದಿನ ಹೋಗೋಣ ಪ್ರಶ್ನೆಗಳನ್ನು. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಕ್ಯೂ ಕೋನಾರ್ಧಕ ಬಿ ಸಿ ಎಸ್ ಕೋನಾರ್ಧಕ ಸಿ ಜಿಗೆ ಸಮಾಂತರವಾಗಿದೆ. ಪಿ ಕ್ಯೂ ಸಮಾಂತರ ಆರ್ ಎಸ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇದರ ಆನ್ಸರ್ಸನ್ನು ನಾನು ಇಲ್ಲಿ ಕೆಳಗೆ ಕೊಟ್ಟಿದ್ದೀನಿ. ನೀವು ಅದನ್ನು ಆನ್ಸರ್ಸನ್ನು ನೀವು ಇಲ್ಲಿ ಕಾಣ್ಬೋದು ರೀ. ಇದೇ ರೀತಿ ಆನ್ಸರ್ನು ಅದರಲ್ಲಿ ಎಕ್ಸಾಮ್ನಲ್ಲಿ ಕೇಳಿದಾಗ ಬರೆಯಿರಿ. ಸೊ ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಒಂದು ತ್ರಿಭುಜಾಕಾರದ ಜಮೀನನ್ನು 3 ಜನರಿಗೆ ಸಮನಾಗಿ ಹಂಚಬೇಕಾಗಿದೆ. ಜಮೀನಿನ 2 ಭಾಗಗಳು 100 ಮತ್ತು 160 ಮೀಟರ್ ಆಗಿದೆ. ಸುತ್ತಳತೆ 360 ಮೀಟರ್ ಆಗಿದೆ. ಪ್ರತಿಯೊಬ್ಬರಿಗೆ ಸಿಗಬೇಕಾದ ಜಮೀನು ವಿಸ್ತೀರ್ಣ ಕನ್ಯೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸುತ್ತಳತೆ ಕೊಟ್ಟಿದ್ದಾರೆ. ಈಗೇನು ಮಾಡಬೇಕು, ನಾವು 3ನೇ ಭಾವವನ್ನು ಕಂಡುಹಿಡಿಯಬೇಕು. 3ನೇ ಭಾವ ಎಷ್ಟಾಗುತ್ತೆ, 100 ಆಗುತ್ತೆ. ಅದರ ಅರ್ಧ ಸುತ್ತಳತೆ ಎಷ್ಟಾಗುತ್ತೆ, 180 ಆಗುತ್ತೆ. ಸೊ ಇಲ್ಲಿ ಹೆರೋನನ ಸೂತ್ರ ಹಚ್ಚಬೇಕು ಇಲ್ಲಿ. ಸೊ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಆಗುತ್ತೆ. ಟೋಟಲ್ ಇದರ ವಿಸ್ತೀರ್ಣ ಎಷ್ಟು ಬರುತ್ತೆ, 4800 ಮೀಟರ್ ಸ್ಕ್ವೇರ್ ಬರುತ್ತೆ. ಪ್ರತಿಯೊಬ್ಬರಿಗೆ ಸಿಗಬೇಕಾದ ಜಮೀನು ವಿಸ್ತೀರ್ಣ ಎಷ್ಟು ಜನ ಇದ್ದಾರೆ, 3 ಜನ ಇದ್ದಾರೆ. ಸೊ ಭಾಗಲೇ 3 ಮಾಡಿದಾಗ ಎಷ್ಟಾಗುತ್ತೆ, 1600 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಮುಂದಿನ ಹೋಗೋಣ. ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತ ಹೇಳಿದ್ದಾರೆ. 34ನೇದು 4 ಅಂಕದ ಪ್ರಶ್ನೆಗಳು. y ಇಸ್ ಈಕ್ವಲ್ ಟು 30, z ಇಸ್ ಈಕ್ವಲ್ ಟು 90, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಇಸ್ ಈಕ್ವಲ್ 100 ಸೆಂಟಿಮೀಟರ್ ಇರುವಂತೆ XYZ ಹಚ್ಚಿಸಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಅದರ ಚಿತ್ರ ಬರುತ್ತೆ. ಅದನ್ನು ನೀವು ಸ್ಕೇಲ್ ಸಹಾಯದಿಂದ ಎಲ್ಲ ಕರೆಕ್ಟಾಗಿ ಈ ರೀತಿ ಡಯಾಗ್ರಾಮನ್ನು ತೆಗೀರಿ. ಮುಂದಿನ ಹೋಗೋಣ. 30 ವಿದ್ಯಾರ್ಥಿಗಳ ಕಳೆದ ತಿಂಗಳಿನಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಾಯಿತು. ಅದರ ಫಲಿತಾಂಶವನ್ನು ಕೆಳಗಿಂದ ಹಾಕಲಾಗಿದೆ. ಸೊ ಇದನ್ನು ಏನು ಮಾಡಿರಿ ಅಂತ ಹೇಳಿದ್ದಾರೆ. ಆವರ್ತಿ ವಿತರಣಾ ಪಟ್ಟಿ ತಯಾರಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಆವರ್ತಿ ವಿತರಣಾ ಪಟ್ಟಿ ಈ ರೀತಿ ಇದೆ. CI ಆವೃತ್ತಿ ಮತ್ತು ತಾಳೆ ಗುರುತುಗಳು. ಸೊ ಇದರಲ್ಲಿ ಈ ರೀತಿ ಆನ್ಸರ್ ಬರುತ್ತೆ. ಮತ್ತು ಏನು ಕ್ವಶನ್ ಕೇಳಿದ್ದಾರೆ, 10 ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡೋರು, 25 ಗಂಟೆಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡೋರು. ಕಡಿಮೆ ಬಳಕೆ ಮಾಡೋರು 25 ಗಂಟೆಗಿಂತ 8 ಮಂದಿ, 25ಗಿಂತ ಹೆಚ್ಚು ಅಂದರೆ 27 ಜನ ಇದ್ದಾರೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಒಂದು ಸಮದ್ವಿಭಾವ ತ್ರಿಭುಜದ ಸಮಭಾವಗಳ ಅಭಿಮುಖ ಕೋನಗಳು ಸಮರಾಯಿತೆಂದು ಸಾಧಿಸಿ ಅಂತ ಹೇಳಿದ್ದಾರೆ. ಪ್ರಮೇಯ ಕೇಳಿದ್ದಾರೆ. ಸೊ ಆ ಪ್ರಮೇಯದ ಆನ್ಸರ್ ಇಲ್ಲಿ ಕೆಳಗೆ ನಾನು ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಇದನ್ನು ಬಿಡಿಸಿ. ಸೊ ಮುಂದಿನ ಹೋಗೋಣ. ವಿಡಿಯೋ ಪಾಸ್ ಮಾಡಿ ನಾನು ನೋಟ್ ಮಾಡ್ಕೋಬೋದು ರೀ. ಮುಂದಿನ ಪ್ರಶ್ನೆ, x-1 ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈಕ್ವಲ್ ಟು 4x ಮೈನಸ್ 3xನ ಅಪವರ್ತನವಾಗಿದೆ. ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಈ ಬಹುಪದೋಕ್ತಿ ಮತ್ತೊಂದು ಅಪವರ್ತನ ಕಂಡುಹಿಡಿ ಅಂತ ಹೇಳಿದ್ದಾರೆ. x-1 ಕೊಟ್ಟಿದ್ದಾರೆ. x ಬೆಲೆ 1 ಆಗುತ್ತೆ. 1 ಬೆಲೆನ ಇದರಲ್ಲಿ ತುಂಬಿ ನಿಮಗೆ ಕೆ ಬೆಲೆ ಸಿಗುತ್ತೆ. ಕೆ ಬೆಲೆ ಸಿಕ್ಕಿದಾಗ ಅದೇ ಇದರಲ್ಲಿ ಕೊಟ್ಟಿರೋ ಬಹುಪದೋಕ್ತಿಯಲ್ಲಿ ತುಂಬಿದೆ. 4x ಮೈನಸ್ 3x ಮೈನಸ್ 1 ಆಗುತ್ತೆ. ಅದರ ಅಪವರ್ತನವನ್ನು ಕಂಡುಹಿಡಿಯಿರಿ. ಅಪವರ್ತನ ಕಂಡುಹಿಡಿದಾಗ 2 ಬೆಲೆಗಳು ಸಿಗುತ್ತವೆ. ಒಂದು x ಈಕ್ವಲ್ ಟು 1 ಆಗುತ್ತೆ, ಒಂದು x ಈಕ್ವಲ್ ಟು -1/4 ಆಗುತ್ತೆ. x ಅಂತ 1 ಇದು ಆಲ್ರೆಡಿನೇ ತುಂಬಿದ್ದೀವಿ. ಸೊ ಇನ್ನೊಂದು ಅಪವರ್ತನ ಎಷ್ಟಾಗುತ್ತೆ, -1/4 ಆಗುತ್ತೆ. ಸೊ ಮುಂದಿನ ಕ್ವಶನ್ ಹೋಗೋಣ. ಮುಖ್ಯ ಪ್ರಶ್ನೆ ಇದು, ಕೊನೆಯ ಪ್ರಶ್ನೆ ಇದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. 24-38ನೇ ಪ್ರಶ್ನೆ ನೋಡಿ. 24 ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ವೃತ್ತ ಪಾದಸಲಿನ ಪಾದದ ಪರಿಧಿ 44 ಇದೆ.
ಇದರ ಘನಫಲವನ್ನು ಕಂಡುಹಿಡಿಯಿರಿ ಮತ್ತು ದತ್ತ ಸಿಲಿಂಡರ್ನಷ್ಟೇ ಎತ್ತರ ಪಾದ ಹೊಂದಿರುವ ತ್ರಿಜ್ಯವನ್ನು ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಿದೆ, ಒಂದು ಸಿಲಿಂಡ್ರ್ ಕೊಟ್ಟಿದ್ದಾರೆ. ಸೊ ಮೊದಲೇನು ಮಾಡಬೇಕು, ಆ ಸಿಲಿಂಡ್ರ್ ತ್ರಿಜ್ಯವನ್ನು ಕಂಡುಹಿಡಬೇಕು. ಸೊ ತ್ರಿಜ್ಯ ಎಷ್ಟು ಬರುತ್ತೆ, ಇದರದ್ದು 7 ಸೆಂಟಿಮೀಟ್ರ್ ಬರುತ್ತೆ. ಅಷ್ಟೇ ಎತ್ತರ ತ್ರಿಜ್ಯ ಹೊಂದಿರುವ ಶಂಕು ಇದು ಅಂತ ಕೇಳಿದ್ದಾರೆ. ಅದರದ್ದು ಏನು ಕಂಡುಹಿಡಿಬೇಕು, ನಾವು ಓವರ್ ಎತ್ತರ ಕಂಡುಹಿಡಿಬೇಕು ಮೊದಲು. ಸೊ ಓವರ್ ಎತ್ತರ ಇರೋದು ಎಷ್ಟು ಬರುತ್ತೆ, 25 ಬರುತ್ತೆ. ಈಗೇನು ಮಾಡಬೇಕು, ಸಿಲಿಂಡ್ರಿನ ಘನಫಲ ಸೂತ್ರ ಕಂಡುಹಿಡಿಯೋ ಸೂತ್ರ πr²h. ಇದರದ್ದು ಘನಫಲ ಎಷ್ಟು ಬರುತ್ತೆ, 3696 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ನಾವು ಶಂಕುವಿನ ಏನು ಕಂಡುಹಿಡಬೇಕು, ಘನಫಲ ಕಂಡುಹಿಡಿದಾಗ 1/3 πr² ಸೂತ್ರ ಇದೆ, h ಇದೆ. ಸೊ ಅದರದ ಘನಫಲ ಎಷ್ಟು ಬರುತ್ತೆ, 1232 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದಲ್ಲದೆ ಶಂಕು ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಅದರ ಸೂತ್ರ ಏನಿದೆ, πr ಇದೆ. ಸೊ ಹೀಗಾಗಿ ಅದರ ಆನ್ಸರ್ ಎಷ್ಟು ಬರುತ್ತೆ, 550 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈ ರೀತಿ ವಿದ್ಯಾರ್ಥಿಗಳು ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಗಿದ್ದು 9ನೇ ತರಗತಿ ಗಣಿತದ್ದು ಇದೇ ರೀತಿ ಪ್ರಶ್ನೆಗಳನ್ನು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಿರ್ತಾರೆ. ಹೀಗಾಗಿ ಇದೇ ರೀತಿ ನಿಮಗೆ ಕ್ವಶನ್ಸ್ಗಳ ಆನ್ಸರ್ಸ್ಗಳನ್ನು ಬೇಕಾಗಿತ್ತು ಅಂದರೆ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವೀಡಿಯೋನಲ್ಲಿ ಮತ್ತು ಇದೇ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಂದು ನಾನು ನಿಮಗೆ ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ.